ಎಲ್ಲದನ್ನು ಕೂಡ ಯೋಚನೆ ಮಾಡಿ ತೊಗೊಳ್ತೀವಿ, ಸುಮ್ಮನೆ ತೊಗೊಳ್ಳಲ್ಲ. ಮೊಬೈಲಲ್ಲೂ ಕಂಟ್ರೋಲ್ ಮಾಡ್ಕೋಬೋದು. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು 4 ವರ್ಷದ ಕನಸು ನೆನಸಾಯಿತು ನಮಗೆ. ಏನು ಎತ್ತ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಫುಲ್ ವ್ಲಾಗ್ ಎಂಡಿಂಗ್ವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ತೊಗೊಂಡ್ವಿ ಏನು ಅಂತ, ಏನು ನೆನಸಾಯಿತು ಅಂತ. ಸೊ ನಮಗೆ ಹಳೆ ಮನೆಯಲ್ಲಿ ಫ್ರಿಡ್ಜ್ ಇತ್ತು, ಲೈಕ್ ಜಾಲಲಿ ಮನೇಲಿ ನಾನು ನನ್ನ ಹಸ್ಬೆಂಡು ಬೇರೆ ಇದ್ವಲ್ಲ. ಸೊ ಲೈಕ್ ಸಪ್ರೇಟಾಗಿ ಹಸ್ಬೆಂಡ್ ಮನೇಲಿ ಇದ್ನಲ್ಲ ನಾನು. ಸೊ ಆವಾಗ ಎಲ್ ಜಿದು ಫ್ರಿಡ್ಜ್ ಇತ್ತು ನಮ್ಮದು. ಅದು ಈ ಮನೆಗೆ ತೊಗೊಂಡು ಬರುವಾಗ, ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡಿ ತೊಗೊಂಡು ಬರುವಾಗ ಹಾಳಾಗಿಬಿಡ್ತು ಅದು. ಸೊ ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ವಿ. ಅದಾಗಿದ್ಮೇಲೆ ನಮ್ಮಮ್ಮಿ ಮನೇಲಿ ಒಂದು ಫ್ರಿಡ್ಜ್ ಇತ್ತು, ಅದನ್ನು ತೊಗೊಂಡು ಬಂದು ಲೈಕ್ ಇಲ್ಲಿ ಶಿಫ್ಟ್ ಮಾಡುವಾಗ ನಮ್ಮಮ್ಮಿ ಮನೆಯಲ್ಲೇ ಎಲ್ಲ ಶಿಫ್ಟಿಂಗ್ ಆಯ್ತಲ್ವ. ಸೊ ಅದಕ್ಕೋಸ್ಕರ ಅದನ್ನ ಫ್ರಿಡ್ಜ್ನ ಯೂಸ್ ಮಾಡ್ತಾಯಿದ್ವಿ. 15 ಇಯರ್ಸ್ ಓಲ್ಡ್ ಫ್ರಿಡ್ಜ್ ಅದು, ನಮ್ಮ ಮಮ್ಮಿ ತೊಗೊಂಡಿದ್ದು. ಸೊ ನಾವು ಚಿಕ್ಕವರಿದ್ವಿ ಆ ಟೈಮಲ್ಲಿ ತೊಗೊಂಡಿದ್ದು. ಅದು ಇಷ್ಟವರೆಗೂ ಬಂದಿದೆ ಹಳೆ ಫ್ರಿಡ್ಜು. ಹಾಗೆ ವಾಟರ್ ಲೀಕೇಜ್ ಆಗ್ತಿದೆ ಇವಾಗ. ಆಲ್ರೆಡಿ ಅದು ಸರ್ವಿಸ್ ಏನು ಮಾಡಿಸ್ಬೇಕಂತಾರೆ, ಬಟ್ ಚಿಕ್ಕದಾಗುತ್ತೆ ಅಲ್ವಾ. ಯಾವುದೇ ರೀತಿ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ, ಕಡಿಮೆನೇ ಎಲ್ಲ ಸ್ವಲ್ಪನೇ ತೊಗೊಂಡ್ಬಿಟ್ಟು ಬಂದು ಇಟ್ಕೊಳ್ಳೋ ಥರ ಇತ್ತು. ಸೊ ಅದಕ್ಕೋಸ್ಕರ ನಾವು ಬೇಡ ಇದನ್ನ ಚೇಂಜ್ ಮಾಡೋಣ ಅಂತಂದರೆ ನಮಗೆ ಚೇಂಜ್ ಮಾಡೋಕ್ಕೆ ಆಗಿರಲಿಲ್ಲ. ಮನೆ ಕನ್ಸ್ಟ್ರಕ್ಷನ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಲ್ವಾ ನಿಮಗೇ. ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋರಿಗೆ ಅದು ಅನುಭವ ಆಗುತ್ತೆ. ಅದಕ್ಕೋಸ್ಕರ ನಾವು ಬೇಡ 4 ವರ್ಷ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ಇವಾಗ ಜಸ್ಟು ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು, ಆರ್ಡ್ರ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿರಲಿಲ್ಲ. ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಹೋದರೆ ಸಡನ್ನಾಗಿ ಬುಕ್ಕೇ ಮಾಡಿಬಿಟ್ಟು ಬಂದ್ವಿ. ನಾನು, ನನ್ನ ಹಸ್ಬೆಂಡು, ನಮ್ಮ ಆಂಟಿ ಮತ್ತು ನಮ್ಮ ಮಮ್ಮಿ ಎಲ್ಲರೂ ಕೂಡ ಹೋಗಿದ್ವಿ. ಅದು ವೀಡಿಯೋನೂ ಕೂಡ ಅಟ್ಯಾಚ್ ಮಾಡ್ತೀನಿ ನಿಮಗೆ. ನೆನ್ನೆ ಹೋಗಿದ್ದು, ಯುಗಾದಿ ಹಬ್ಬದ ದಿನ ಏನಾದರೂ ಆಫರ್ ಬಿಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಹೋಗಿದ್ವಾ. ಸೊ ಫೈನಲ್ಲಾಗಿ ನಾವು ಫ್ರಿಜ್ ಬುಕ್ ಮಾಡ್ಕೊಂಡು ಬಂದ್ವಿ. ಯಾವುದು ಏನಂತ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಇವತ್ತು ಡೆಲಿವರಿ ಬರುತ್ತೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 6 o'clock ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೆ ಅಂತ. ಸೊ ಫೈನಲ್ ಆಗಿ ನಮ್ಮ ಮನೆಗೆ ಯಾವುದು ಫ್ರಿಜ್ ಅಂತಂದರೆ LG ಕಂಪ್ನಿದು ತೊಗೊಂಡಿದ್ದೀವಿ. ಬಿಕಾಸ್ ನಮ್ಮದು ವಾಷಿಂಗ್ ಮಿಷಿನ್ ಕೂಡ LGನೇ ಇದೆ. ಹಾಗೆ ಹಳೆ ಫ್ರಿಜ್ ಕೂಡ LGನೇ ಇತ್ತು ನಮ್ಮದು ಹಸ್ಬೆಂಡ್ ಮನೆಯಲ್ಲಿ ಇರುವಾಗ. ಸೊ ಇಲ್ಲಿ ಬೇರೆ ಯಾವುದೋ ಇಲ್ಲಿ ಬೇರೆ ಇದೆ. ನಮ್ಮ ಮಮ್ಮಿ 15 ಇಯರ್ಸಿಂದ ಯೂಸ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಆದರೆ ಇವಾಗ ಬೇಡ, ಚಿಕ್ಕದಾಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀವಿ. ಸೊ ಹೊಸ ಫ್ರಿಜ್ಜು ಬರ್ತಾಯಿದೆ. ಎಷ್ಟು ಏನು ಕ್ವಾಂಟಿಟಿ ಎಷ್ಟು ಹಿಡಿಯುತ್ತೆ ಏನು ಅಂತ ಎಲ್ಲದನ್ನು ಕೂಡ ನನ್ನ ಹಸ್ಬೆಂಡ್ ಥ್ರೂನೇ ನಾನು ನಿಮಗೆ ಹೇಳಿಸ್ತೀನಿ. ಹಾಗೆ ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೆ ಅನ್ನೋ ಕೂಡ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಇದು 2026 ಮಾಡಲೇ ಬಂದಿರೋದು, ನಮಗೆ ಸಿಕ್ಕಿರೋದು. ತುಂಬಾ ಖುಷಿ ಇದೆ. ಹಾಗೆ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ. ಫ್ರಿಜ್ ಮಾತ್ರ ಸಕ್ಕತ್ತಾಗಿದೆ. ಅದು ಇದೇ ಥರನೇ ಬರುತ್ತೆ ಅಂತ ಆ್ಯಕ್ಚುಲಿ ಅಲ್ಲಿ ನೋಡೋಕ್ಕೆ ಒಂದು ಬೇರೆ ಇರುತ್ತಲ್ವ, ಬೇರೆ ಪೀಸ್ ಇಟ್ಟಿರ್ತಾರಲ್ವ, ಇದೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ 24 hours ಒಳಗಡೆ ಬರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಎಕ್ಸ್ಟೆಂಡ್ ಆಗುತ್ತೆ ಸರ್, ಬರುತ್ತೆ ಅಂತ ಹೇಳಿದ್ದಾರೆ. 4 ವರ್ಷದ ಕನಸು ಫೈನಲ್ಲಾಗಿ ನೆನಸಾಯಿತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ದಾರೆ. ನಾನು ಕೂಡ ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಲೈಕ್ ಯಾವ ರೀತಿ ಬರುತ್ತೆ ಏನು, ಲೈಕ್ ನಮ್ಮ ಮನೆ ಹತ್ರ ಹೇಗೆ ಕಳಿಸ್ಕೊಂಡು ಮನೆಗೆ ತೊಗೊಳ್ತೀವಿ ಅನ್ನೋದನ್ನು ಕೂಡ ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ವೀಡಿಯೋನ ಎಂಡ್ ತನಕ ನೋಡಿ. ಸೊ ಬನ್ನಿ ಗೈಸ್, ಹೋಗೋಣ. ಇವಾಗ ಫ್ರಿಜ್ ಬಂದರೆ ನಾನು ವೀಡಿಯೋನ ಮಾಡ್ತೀನಿ, ಬನ್ನಿ. ಈ ಥರದ್ದು ಬೇಕು. 460 ಲೀಟರ್ ಬೇಕಾ? 343 ಬೇಡ. ಮಾಡಲ್ ಲೈಕ್ ಆ ಥರ ಯೂಟ್ಯೂಬ್ಗೆ, ಯೂಟ್ಯೂಬ್ ಫ್ರಿಡ್ಜ್ ಆಗ್ತಿರೋದು. ಇಲ್ಲ ಆರಾಮಾಗಿ ಹೋಗಿ ಮೇಲೆ
ನೋಡಿ ಎಷ್ಟು ಕಷ್ಟಪಡ್ತಾರೆ. ಬಾ, ಬಾ, ಬಾ. ಇಲ್ಲೇ ಇಲ್ಲೇ. ಇಲ್ಲಿ ಇನ್ನೂ ಚಿಕ್ಕದಾದ. ಹಾಂ. ನೋಡಿ ಎಷ್ಟು ಇದೆ. ಬೆಂಡ್ ಮಾಡೋದೀಗ ಎತ್ತು ನಾನು ಕೇಳ್ಕೋಲ್ಲ. ಸರಿ ಇನ್ನೂ ಸುಮ್ಮನೆ ಇರ್ತೀನಿ. ನಾನು ಕೆಳಗಡೆ ಹೋಗ್ತೀನಿ ಅದು ಬೇಡ ಇರಿ ಸರ್ ಎತ್ತಕ್ಕಾಗಲ್ಲ ಇಲ್ಲಿ ಬನ್ನಿ 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 ಎತ್ತಿ 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 ನಿಂತು ಅಲ್ಕೋತೀನಿ ಇರ್ತಳೆ ಹೆಂಗೆ ಬೈಕಂಡಿಯಾ ಕಲ್ ಮೇಲೆ ಇಕ್ಕಂತೀರಾ ಅದು ಇಲ್ಲಿ ಇಲ್ಲಿ ಮೇಲೆ ಎತ್ತಿ ಇನ್ನೊಂಚೂರು ಎತ್ತಿ ಅಪ್ ಮಾಡಿ ಒಂಚೂರು ಈ ಕಡೆ ಅಪ್ಪು ಈ ಕಡೆ ಇಲ್ಲಿ ಈ ಕಡೆ ಒಂಚೂರು ಎಷ್ಟು ಕಡೆ ನೀನು ಹಿಂಗೆ ಹಿಡ್ಕೊ ಇಲ್ಲೇ ಆ ಗಾಡಿ ಕಡೆಗೆ ಹೋಗ್ಬೇಡ ನಾನು ಕೆಳಗಡೆ ಹೋಗ್ತೀನಿ ನಾನು ಒಬ್ಬರಿಗೆ ತಗೊಳ್ಳೋಕ್ಕಾಗಲ್ಲ ಅಂತ ಇದೆ 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 ಜಾಸ್ತಿ ಯಾಕೆ ಎತ್ತಿ ಎತ್ತಿ ಇಬ್ರು ಹಂಗೆ ಓಪನ್ ಮಾಡಿ ಕವರ್ ಓಪನ್ ಮಾಡಿ ಓಪನ್ ಮಾಡಲ್ಲ ಕಂಪ್ನಿ ಕಡೆಯಿಂದ ಬರ್ತಾರೆ ಇನ್ಸ್ಟಾಲೇಷನ್ ಮಾಡಕ್ಕೆ ಹಾಂ. ಅವ್ರು ಓಪನ್ ಮಾಡೋದು ನಾವು ಓಪನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಒಳಗಡೆ ಏನಾದ್ರು ಹಾಕಿದ್ರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವ್ರು ಬಂದರೆ ಒಳಗಡೆ ಏನಾಗುತ್ತೆ ಚೆಕ್ ಮಾಡಿ ರಿಟರ್ನ್ ನಿಮ್ಗೆ ಇನ್ನೊಂದು ಪೀಸ್ ತರಿಸ್ಕೊಡೋದಾರ ಅವ್ರು ಮಾಡ್ತಾರೆ ಆ ಥರ ಕಂಪ್ನಿ ಕಡೆಯಿಂದ ಬರ್ತಾರೆ ಸೈಡ್ ಅಲ್ಲಿ ಈಗ ಅರ್ಥ ಆಗುತ್ತೆ ಸರ್. ನಾನು ಸುಮ್ಮನೆ ಇಲ್ಲೇ ಹಾಕೊಂಬಿಡಿ ರೈಟ್. ಅವ್ರು ಬಂದಾಗ ಯಾಕಂತಾರೆ ಅಲ್ಲಿ ಓಪನ್ ಮಾಡ್ಕೊಂತಾರೆ ಸರಿ. ಏನು ಅಷ್ಟುದ್ದನ ಆಗ್ತದ? ಇಲ್ಲ ಅದು ಇರುತ್ತೆ ಇಷ್ಟು ಮೇಲೆ ಹಾಂ ಎಲ್ಲ ಕೆಳಗಡೆ ಸ್ಪಾಂಜ್ ಇರುತ್ತೆ ಪ್ಯಾಕಿಂಗ್ ಡ್ಯಾಮೇಜ್ ಆಗಿದೆ ಮುಂದೆ ಇದೇನು ಲ್ಯಾಮಿನೇಟ್ ಇದೆ ಲ್ಯಾಮಿನೇಷನ್ ಇದು ರೆಡಿ. ಅದು ಹೋಗುತ್ತಾ ಸರ್? ಯಾವುದು ಅದಕ್ಕೆ ಇದ್ರ ಥರ ಇದೆಲ್ಲ ಸ್ಕ್ರ್ಯಾಚಸ್. ಲ್ಯಾಮಿನೇಷನ್ ತೆಗಿಬೇಕು ಲ್ಯಾಮಿನೇಷನ್ ಸೆಟ್ ಹೋಗ್ತದೆ ಹಾಂ ಸೆಟ್ ಆಗೋದು ಸ್ಕ್ರಾಚಸ್ ಕಾಚಾಗುತ್ತೆ ಒಂದು ಇದ್ರೂ ಅಷ್ಟು ಅವ್ರನ್ನ ಗ್ರಾನೈಟ್ ಅವ್ರನ್ನ ಕರೆಸ್ಬೋದಿತ್ತು ನೋಡ್ಸಂತ. ಪುಷ್ ಮಾಡೋಕ್ಕಾಗುತ್ತೆ ಇದು ನೋಡಿ ಸರ್ ಈಗ ಇದು ಟಿ ವಿ ಇರಲಿ ಬಿಡು ಕೂಡ ಇದು
ನೆನ್ನೆ ಬಂತು ಸರ್ ಇದು. ನೆನ್ನೆ ಬಂದು. ಬಿಲ್ ವಾಯ್ಸ್. ಆನ್ಲೈನ್ ನಡೀತಾ? ಇದೆ. ಸೊ ಫ್ರೀಜರ್ ಮೇಲ್ಗಡೆದು ಇದು ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಫ್ರಿಜ್ ಇರುತ್ತೆ. ಸೊ ಫ್ರೀಜರ್ ನಾರ್ಮಲ್ ಟೆಂಪರೇಚರ್ -18 ಇರುತ್ತೆ. ಸೊ ಫ್ರಿಜ್ ಬಂದ್ಬಿಟ್ಟು 3 ಇರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಜಾಸ್ತಿ ಕಮ್ಮಿ ಬೇಕು ಅಂತಂದ್ರೆ ಇದನ್ನೇ ಬಟನ್ ಪ್ರೆಸ್ ಮಾಡ್ತಾ ಹೋಗಿ -23 ಅಂದ್ರೆ ಫ್ರೀಜರ್ ಹೈ ಕೂಲಿಂಗ್ ಇರುತ್ತೆ. ಸೊ ತಿರ್ಗಿ ಅಗೇನ್ ಪ್ರೆಸ್ ಮಾಡಿದ್ರೆ -15 ಬರುತ್ತೆ, ಲೋ ಕೂಲಿಂಗ್ ಇರುತ್ತೆ. ಸೊ 18 ಅಲ್ಲಿ ಇಟ್ಕೊಳ್ಳಿ, ನಾರ್ಮಲ್ ಆಗಿರುತ್ತೆ. ಸೊ ಅದೇ ಥರ ಬಂದ್ಬಿಟ್ಟು ಫ್ರಿಜ್ದು. ಸೊ ಫ್ರಿಜ್ದು ಬಂದ್ಬಿಟ್ಟು ನಾರ್ಮಲ್ 3 ಇರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ 1ರಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಕೂಲಿಂಗ್ ಇರುತ್ತೆ. ಸೊ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ 7 ಹೋಗುತ್ತೆ. 7 ಅಂದ್ರೆ ಲೋ ಕೂಲಿಂಗ್ ಇರುತ್ತೆ. ನಾರ್ಮಲ್ 3 ಇಟ್ಕೊಳ್ಳಿ. ನೆಕ್ಸ್ಟ್ ಕನ್ವರ್ಟೇಬಲ್ ಅಂತ ಇರುತ್ತೆ. ಅಂದ್ರೆ ಇವತ್ತು ಫ್ರೀಜರ್ ಇದೆ, ಸೊ ಬೇಡ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಇದೇ ಬಟನ್ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಯಾಕಂದ್ರೆ ಇದೇ ಬಟನ್ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ಇಂಡಿಕೇಶನ್ ಏನು ಇದು ಬರಲ್ಲ, ಇಲ್ಲೊಂದು ಲೈಟ್ ಇಂಡಿಕೇಶನ್ ಬರುತ್ತೆ ಅಷ್ಟೇ. ಅದೆಷ್ಟು ಟೆಂಪ್ರೇಚರ್ ಇರುತ್ತೆ? ಯಾವುದು ಎಕ್ಸ್ಪ್ರೆಸ್ ಬಂದ್ಬಿಟ್ಟು ನಿಮಗೆ ಇದು 3ನೇ ಇರುತ್ತೆ, ಬಟ್ ಅದು ಸ್ಪೀಡ್ ಆಗಿ ಹೋಗುತ್ತೆ. ತಿರ್ಗಾ 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ನಾರ್ಮಲ್ ಹೋಗುತ್ತೆ. ಅದೇ ಮೊಬೈಲಲ್ಲೂ ಕಂಟ್ರೋಲ್ ಮಾಡ್ಕೋಬೋದು. ಸೊ ಥಿಂಕ್ ಅಂತ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಸೊ ಬೇರೆ ಡೌಟ್ಸ್ ಏನು ಇದರಲ್ಲಿ? ತೆಗಿಬೋದಾ? ಹಲೋ. ಓಕೆ ಸರಿ. ಇವಾಗಿಲ್ಲ, ನಾನು ರಾಜನಗುಂಟೆ ಕಡೆ ಇದ್ದೀನಿ. ಸೊ ಇಲ್ಲಿ ಮುಗಿಸ್ಕೊಂಡು ಬರ್ತೀನಿ. ಒಂದು 4:30 ಆಗುತ್ತೆ ಆ ಕಡೆ ಬರೋದು ನಾನು. ಓಕೆ ಲಕ್ಷಪ್ಪ ನೀನ ಕೂರ್ಬೋದು. ಸರ್, ಇದು ಇವ್ರಿಗೆ ಸ್ವಲ್ಪ ಮೇಲ್ಗಡೆ ಏನೇನು ಇಡ್ಬೋದು ಅಂತ ಹೇಳಿ, ಇವ್ರಿಗೆ ಎಲ್ಲ ಇಟ್ಬಿಡ್ತಾರೆ. ಸೊ ಫ್ರಿಜ್ಜಿಗೆ ಬಂದಾಗ ಫಸ್ಟ್ ಪೋರ್ಷನ್ ಬಂದ್ಬಿಟ್ಟು ಫಿಶ್ ಆ್ಯಂಡ್ ಮೀಟ್, ನಾನ್ ವೆಜ್ ಐಟಮ್ಸ್ಗಳು ಇರುತ್ತೆ. ಇದೆಲ್ಲ ಕುಕ್ಕಡ್ ಐಟಮ್ಸ್ ಬರುತ್ತೆ. ಸೊ ಕೆಳಗಡೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್, ವಾಟರ್ ಬಾಟಲ್ಸು, ಮಸಾಲೆ ಐಟಮ್ಸ್ಗಳೆಲ್ಲ. ಸೊ ಇದು ಇಟ್ಬಿಟ್ರೆ ಇಲ್ಲಿ ನಾವು ಬೇರೆ ಏನು ಇಡ್ಬೋದು? ಹಾಲಿನ ಪ್ಯಾಕೆಟಲ್ಲಿ ಇಡ್ಬೋದಾ? ನಡೀತಾ? ಲೈಕ್ ನಾವು ವೆಜಿಟೇರಿಯನ್, ಸೊ ಅದಕ್ಕೆ ಕೇಕ್ಸ್ ಇಡ್ಬೋದಾ? ಫ್ರೂಟ್ಸ್ ಇಡ್ಬೋದಾ? ಸೊ ಅದು ಡೋರ್ ಕೂಲಿಂಗ್ ಬರುತ್ತೆ. ಸೊ ಅದಕ್ಕೇನು ಬಟನ್ಸ್ ಏನಿರಲ್ಲ, ಇದಕ್ಕೋಸ್ಕರ ಅದು ಡೈರೆಕ್ಟ್ ಇರುತ್ತೆ. ನೀಟಾಗಿ ಕೆಳಗಡೆ ಇದೆ, ಅದಿರಲ್ಲ. ಇಲ್ಲಿ ಬಿಡಿ, ಅದೇನು ಸ್ಕ್ರಾಚ್ ಆಗಿಲ್ಲ, ನಡೆಯುತ್ತೆ. ನನ್ನ ಮಗಳು ಇಲ್ಲ ಅಂದ್ರೆ ಏನಂತ ಸುಸ್ತಾಗ್ತಾರೆ. ನೋಡಿ ಗೈಸ್, ಇದು 2026 ಮಾಡೆಲ್. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಇನ್ಸ್ಟಾಲೇಷನ್ ಮಾಡಿದ್ರು ನಮ್ಮ ಫ್ರಿಜ್ಜು. ನಮ್ಮ 4 ವರ್ಷದಿಂದ ಕಾಯ್ತಾಯಿದ್ದು ಕನಸು ಇವಾಗ ನೆನೆಸಾಯ್ತು ಅಂತಲೇ ಹೇಳ್ಬೋದು. ಎಕ್ಸೈಟ್ಮೆಂಟಲ್ಲಿ ಮಾತುಗಳು ಬರ್ತಾಯಿಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಸುಮಾರು ವರ್ಷದಿಂದ ಕಾಯ್ತಾ ಇದ್ವಿ ಫ್ರಿಜ್ ತೊಗೋಬೇಕು ಅಂತ. ಆದ್ರೂ ನನ್ನ ಹಸ್ಬೆಂಡ್ಗೆ ನಾನು ಇಷ್ಟು ದಿನ ಬೇಡ ಅದು ಇದು ಅಂತ ಹೇಳಿಬಿಟ್ಟು ತಳ್ಕೊಂಡು ಬಂದೆ. ಇವಾಗ ಫೈನಲ್ಲಾಗಿ ನನಗೆ ಬೇಕಾಯಿತು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಹೋಗಿಬಿಟ್ಟು ಆರ್ಡ್ರ್ ಮಾಡ್ಕೊಂಡು ಬರೋಣ, ಲೈಕ್ ಹಾಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಾ. ತಕ್ಷಣವೇ ಸಿಕ್ಬಿಡ್ತಾ. ಲೈಕ್ ನನಗಂತೂ ಫುಲ್ ಖುಷಿ ಆಗೋಯಿತು. ಸೊ ಆರ್ಡ್ರ್ ಕೊಟ್ಬಿಟ್ಟು ಬಂದುಬಿಟ್ವಿ. ಅದು ನೆಕ್ಸ್ಟ್ ದಿನಕ್ಕೆ ಡೆಲಿವರಿ ಆಯ್ತಲ್ವ. ಅದ್ರ ನೆಕ್ಸ್ಟ್ ದಿನ ಇನ್ಸ್ಟಾಲೇಷನ್ಗೆ ಅಂತ ಬಂದರು ಅವರು. ಅದೇ ಇವತ್ತು ಬಂದರು. ಸೊ ಇನ್ಸ್ಟಾಲೇಷನ್ ಮಾಡಿದ್ರು. ಫ್ರಿಜ್ ಕೂಡ ಸಖತ್ತಾಗಿದೆ. 3 hours ಕೂಡ ಅದಕ್ಕೆ ಏನು ಇಡಬಾರ್ದು ಅಂತ ಹೇಳಿದ್ರು. ಸೊ ಓಕೆ ಫೈನ್ ಅಂತ ಹೇಳಿಬಿಟ್ಟು ನಾವು ಕೂಡ ಹಾಗೆ ಇಟ್ವಿ. ಅದಕ್ಕೆ ಸುಮಾರಷ್ಟು ಪ್ರೊಸೀಜರ್ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಓಕೆ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಅದಾಗಿದ ಮೇಲೆ ಅದಕ್ಕೆ ಜಾಗ ಸಿಕ್ಕಿಲ್ಲ. ಲೈಕ್ ನಾವು ಮನೆ ಕಟ್ಟುವಾಗ ಇಷ್ಟೇ ಬೇಕು ಅಂತ ಬಿಡಿಸ್ಕೊಂಡಿದ್ವಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ಜಾಗ ಫಿಲ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ರಾನೈಟ್ ಕಟ್ಟಿಂಗ್ ಮಾಡಬೇಕು. ಅದನ್ನು ಕೂಡ ಕಟ್ಟಿಂಗ್ ಮಾಡಿಬಿಟ್ಟು ಫಿಲ್ ಅಲ್ಲಿ ಅದ್ರ ಜಾಗಕ್ಕೆ ಇಟ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಫೈನಲ್ ಆಗಿ ನಾವು ಅಂದ್ಕೊಂಡಿರೋ ಹಾಗೆ ಫ್ರಿಜ್ ಕೂಡ ಬಂತು. ಐ ಆಮ್ ಸೋ ಹ್ಯಾಪಿ. ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ
ಫ್ಯಾಮಿಲಿ ಅಂತ ಹೇಳ್ತಾರಲ್ವ. ಮಿಡಲ್ ಕ್ಲಾಸ್ ಅಂತಂದರೆ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ, ಲೈಕ್ ಈ ಥರ ಪೀಪಲ್ಲು ಲೈಕ್ ಒಂದು ವಸ್ತುಗಳನ್ನ ತೊಗೋಬೇಕಂತಂದರೆ ಎಲ್ಲದನ್ನು ಕೂಡ ಯೋಚನೆ ಮಾಡಿ ತೊಗೊಳ್ತೀವಿ, ಸುಮ್ಮನೆ ತೊಗೊಳ್ಳಲ್ಲ. ಇದೊಂದು ಬಿಗ್ ಇನ್ವೆಸ್ಟ್ಮೆಂಟ್ ಅಂತಲೇ ಅನ್ಕೋಬೋದು. ನಮಗಂತೂ ಬಿಗ್ ಇನ್ವೆಸ್ಟ್ಮೆಂಟೇ. ದುಡ್ಡಿರೋರು ಯಾರಾದರೂ ಏನಾದರೂ ತೊಗೋಬೋದು. ಇದಿಷ್ಟಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ ಅಂತ ಕೇಳ್ಬೋದು ಒಬ್ಬರು. ನೋ, ನನಗೆ ಅದು ಬಿಗ್ಗಿದೆ ಅನಿಸುತ್ತೆ. ಯಾಕಂದರೆ ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಲೈಕ್ ಬಿಗ್ ಅಂತಲೇ ಅನ್ಕೋಬೋದು. ನಾವು ಇದ್ದಿರೋರಲ್ಲ, ಲೈಕ್ ಏನಾದ್ರೂ ಇಷ್ಟಿಷ್ಟೇ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆ ರೀತಿಯೇ ನಾವು ತೊಗೊಂಡು ಬರೋದು. ಸೊ ಅದಕ್ಕೋಸ್ಕರನೇ 4 ವರ್ಷ ಆಯಿತು. ಫೈನಲ್ಲಾಗಿ 4 ವರ್ಷದ ಕನಸು ಇವತ್ತು ನೆನೆಸಾಯಿತು ಅಂತಲೇ ಅನ್ಕೋಬೋದು. ನನಗಂತೂ ಲೈಕ್ ಖುಷಿನೂ ಆಯಿತು. ನನ್ನ ಹಸ್ಬೆಂಡ್ ಹೋಗಿ ಬಂದು ಅದನ್ನೇ ನೋಡ್ತಾಯಿದ್ರು, ಎಷ್ಟು ಖುಷಿ ಆಯಿತು. ನಾವು ಇಷ್ಟು ದೊಡ್ಡದು ಫ್ರಿಜ್ ತೊಗೋಬಾರ್ದು, ಸಣ್ಣದೇ ತೊಗೋಬೋದಿತ್ತಲ್ಲ, ಹಾಗೆ ಹಿಂಗೆ ಇರಲಿ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಅದನ್ನೇ 15 ಇಯರ್ಸ್, ಇವಾಗಿರೋ ಫ್ರಿಜ್ 15 ಇಯರ್ಸ್ ಓಲ್ಡ್ ಫ್ರಿಜ್ಜು, ಅದನ್ನೇ ಅಷ್ಟು ದಿನ ಯೂಸ್ ಮಾಡಿದ್ದೀವಿ. ಇದನ್ನು ಇನ್ನೂ ಜಾಸ್ತಿ ದಿನನೇ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಆ ರೀತಿ ಹೇಳಿಕೊಂಡು ಸುಮ್ಮನೆ ಇರಿಸ್ದೆ ನನ್ನ ಹಸ್ಬೆಂಡ್ಗೆ. ಕ್ಯೂಟಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ, ನೀವು ಕೂಡ ನೋಡ್ಬೋದು. ಸೊ ಹೇಗಿದೆ ಏನು ಅಂತ ನೀವು ಫುಲ್ ವೀಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಪ್ರೈಸ್ ಅಂತಂದರೆ ಆಲ್ಮೋಸ್ಟು 58,000 ಆಯಿತು ಅದರದ್ದು ಫ್ರಿಜ್ದು. 65 ಹೇಳಿದರು. ಸೊ ಆಫರ್ ಎಲ್ಲ ಕೊಟ್ಬಿಟ್ಟು 58ಗೆ ಬಂದು ನಿಂತ್ಕೊಂಡಿದೆ. ಸೊ ಫೈನಲ್ ಆಗಿ ಫ್ರಿಜ್ನ ತೊಗೊಂಡ್ವಿ. EMI ಅಲ್ಲೇ ತೊಗೊಂಡಿರೋದು. ಸೊ ಫೈನಲ್ ಆಗಿ ಬಂತು ಫ್ರೆಂಡ್ಸ್ ಫ್ರಿಜ್ಜು. ತುಂಬ ವರ್ಷದಿಂದ ಕಾಯ್ತಿದ್ದು, ಕನಸು ನೆನೆಸಾಯಿತು ಅಂತ. ಹಂಗಂದ್ರೆ ನೆನ್ನೆ ಎಲ್ಲ ನಿದ್ದೆನೇ ಮಾಡಿಲ್ಲ, ಫ್ರಿಜ್ ಬಂತಲ್ಲ ನೋಡಬೇಕಲ್ಲ ಅಂತ. ಫೈನಲ್ ಆಗಿ ಬಂತು ಫ್ರೆಂಡ್ಸ್, ಅಷ್ಟೇ. ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.